ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಣಮಾಪುರ ಗ್ರಾಮದ ಜನರ ಸಮಸ್ಯೆ ಇದು. 4 ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ಕೊಡ್ತಾ ಬಂದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಶಾಲೆಗೆ ಹೋಗೋ ಮಕ್ಕಳು ಇದೇ ಸಮಸ್ಯೆಯ ನಡುವೆ ಸಂಚರಿಸಬೇಕಾದ ಪರಿಸ್ಥಿತಿ ಇತ್ತು. ಇದೀಗ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಗೆ ಗ್ರಾಮಸ್ಥರು ಮನವಿ ನೀಡಿದ ಬಳಿಕ ಅಧಿಕಾರಿಗಳು ಸ್ಪಂದಿಸಿದ್ದು ಕಾಮಗಾರಿ ಆರಂಭ ಆಗಿದೆ. ಇದು ಹಣಮಾಪುರ ಗ್ರಾಮದ ದೃಶ್ಯ. ಶಾಲೆಗೆ ಹೋಗೋ ಪುಟಾಣಿ ಮಕ್ಕಳು, ಮಹಿಳೆಯರು, ಗ್ರಾಮಸ್ಥರು ಪ್ರತಿನಿತ್ಯ ಸಂಚರಿಸೋ ಮಾರ್ಗ ಇದು. ಮಾರ್ಗದ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮಸ್ಥರು ಕಳೆದ 4 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತಾನೆ ಇದ್ರು. ಆದ್ರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಅಧಿಕಾರಿಗಳ ಗಮನ ಸೆಳೆಯೋಕೆ ಹಲವು ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗದ ಹಿನ್ನೆಲೆ ಗ್ರಾಮಸ್ಥರು ಆಗಸ್ಟ್ 16ರಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಗೆ ಮನವಿ ಸಲ್ಲಿಸಿದ್ರು. ಮನವಿಯನ್ನ ರಾಷ್ಟ್ರೀಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪ್ರೀತಿ ನಾಯ್ಕ್ ಅವರು ಸ್ವೀಕರಿಸಿ ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಶೈಲಜಾ ದೇವಪೂಜೆ ಅವರ ಗಮನಕ್ಕೆ ತಂದರು. ತಕ್ಷಣ ಎನ್ಎಚ್ಆರ್ಐಸಿ ತಂಡ ಹಣಮಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿತು. ಗ್ರಾಮಸ್ಥರಿಂದ ಸಮಸ್ಯೆಯ ಮಾಹಿತಿ ಪಡೆಕೊಂಡ ಬಳಿಕ ಸ್ಥಳದಲ್ಲೇ ಸಂಬಂಧಪಟ್ಟ ಪಿಡಿಒ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನ ದೂರವಾಣಿ ಮೂಲಕ ಸಂಪರ್ಕಿಸಲಾಯಿತು. ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಬಳಿಕ 2 ದಿನಗಳಲ್ಲಿ ಕಾಮಗಾರಿ ಆರಂಭ ಮಾಡುವುದಾಗಿ ಭರವಸೆ ಕೊಟ್ಟಿದ್ರು. ಇದೀಗ ಅಧಿಕಾರಿಗಳ ಭರವಸೆಯಂತೆ ಆರಂಭ ಆಗಿದೆ. ಕಾಮಗಾರಿ ಆರಂಭ ಮಾಡಿರುವುದನ್ನ ಪರಿಶೀಲಿಸಲು ಎನ್ಎಚ್ಆರ್ಐಸಿ ತಂಡ ಮತ್ತೆ ಸ್ಥಳಕ್ಕೆ ಭೇಟಿ ನೀಡಿತು. ಈ ವೇಳೆ ಗ್ರಾಮಸ್ಥರು ಮತ್ತು ಮಕ್ಕಳು ಸಂತಸ ವ್ಯಕ್ತಪಡಿಸಿದ್ರು. ಜನರ ಸಮಸ್ಯೆಗೆ ಸ್ಪಂದಿಸಿ ಅಧಿಕಾರಿಗಳ ಗಮನಕ್ಕೆ ತಂದು ಕಾಮಗಾರಿ ಆರಂಭ ಆಗುವಂತೆ ಮಾಡಿರೋ ಎನ್ಎಚ್ಆರ್ಐಸಿ ತಂಡದ ಕ್ರಮಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಶೈಲಜಾ ದೇವಪೂಜೆ, ರಾಷ್ಟ್ರೀಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪ್ರೀತಿ ನಾಯ್ಕ್, ತಾಲೂಕು ಜಂಟಿ ಕಾರ್ಯದರ್ಶಿ ಶ್ರೀಮತಿ ಮಂಜುಳಾ, ಬೆಳಗಾವಿ ಉಪಾಧ್ಯಕ್ಷರಾದ ರೋಹಿಣಿ ಬಂಡಾರ, ಜಿಲ್ಲಾಧ್ಯಕ್ಷರಾದ ಶ್ರೀದೇವಿ ಗಡಾದ ಹಾಗೂ ರಾಜ್ಯ ಜಂಟಿ ಕಾರ್ಯದರ್ಶಿ ಪ್ರಕಾಶ್ ಪೀಠಕ್ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಪೀಠಕ್, ಬಾಗಲಕೋಟೆ, ಫೋಕಸ್ ತುಮಕೂರು. ತನಿಖಾ ಸಮಿತಿಯಿಂದ ನಮ್ಮ ಸಮಿತಿಯವರು ನಾವು ಇಲ್ಲೇ ನಮಗೆ 15ನೇ ತಾರೀಕಕ್ಕೆ ನಮ್ಮ ಸಂಸ್ಥೆ ಅಂದರೆ ಪ್ರೀತಿ ನಾಯಕ್ ಅವರಿಗೆ ಒಂದು ಲೆಟರ್ ಬರ್ತದೆ. ಆ ಲೆಟರ್ ಒಳಗೆ ಇಲ್ಲಿ ಇರುವಂಥ ಸಮಸ್ಯೆಗಳನ್ನು ಅವ್ರು ನಮ್ಮ ಮುಂದೆ ಹೇಳ್ಕೊಂಡಿರ್ತಾರೆ. ಅದು ಆದ ಒಂದು 18ನೇ ತಾರೀಕಕ್ಕೆ ನಾವಿಲ್ಲೆಲ್ಲ ಸ್ಪಾಟ್ ಮೇಲೆ ಇಲ್ಲಿ ಜಾಗಕ್ಕೆ ಬಂದು ಎಲ್ಲ ನೋಡ್ತೀವಿ. ಶ್ರೀದೇವಿ ಗಡಾದೆ ಆಯಿತು, ಮಂಜುಳಾ ಮೇಡಮ್ ಆಯಿತು, ರೋಹಿಣಿ ಮೇಡಮ್ ಆಯಿತು, ಪ್ರಕಾಶ್ ಪಿಟಕ್ ಸರ್ ಆಯಿತು, ಎಲ್ಲರೂ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಇಲ್ಲಿ PWD ಅವರಿಗೆಲ್ಲ ನಾವು ಇಲ್ಲೇ ನಿಂತ ಜಾಗದ ಮೇಲೆ ಕಾಲ್ ಮಾಡಿದಾಗ ಅವರೆಲ್ಲರೂ ನಮ್ಮ ಜೊತೆ ಸ್ಪಂದನೆಯನ್ನು ಕೊಟ್ಟಿರ್ತಾರೆ. 4 ವರ್ಷಗಳ ಸತತವಾದ ಪ್ರಯತ್ನಗಳನ್ನು ಗ್ರಾಮಸ್ಥರು ಮಾಡ್ತಾ ಇದ್ದರೂ ಕೂಡ ಈ ಕೆಲಸ ಸಾಧ್ಯ ಆಗಿರಲಿಲ್ಲ. ಕೇವಲ ಅವರು ನಮಗೆ ಲೆಟರ್ ಕೊಟ್ಟು ಒಂದು 4 ದಿನಗಳಲ್ಲಿ ಮಾತ್ರ ಈ ಕೆಲಸಗಳ ಪ್ರಾರಂಭ ಆಗಿದೆ. ಅದಕ್ಕೆ ಇಲ್ಲಿ ಅವರು ನಮ್ಮ ಜೊತೆ ಎಲ್ಲರೂ ಸ್ಪಂದಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ, ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಣಮಾಪುರ ಗ್ರಾಮದವರು ನಮ್ಮ ಎನ್ಎಚ್ಆರ್ಐಸಿ ಸಂಸ್ಥೆಗೆ ಒಂದು ಮನವಿಯನ್ನು ಕೊಟ್ಟಾರೆ ಸರ್. ಹಣಮಾಪುರ ಗ್ರಾಮದವ್ರಿಗೆ ಅವರಲ್ಲಿ ಆಗುವಂಥ ಸಮಸ್ಯೆಗಳ ಬಗ್ಗೆ ನಮಗೊಂದು ಮನವಿಯನ್ನು ಕೊಟ್ಟಿದ್ದಾರೆ ರೀ ಸರ್. ಅಂದರೆ ಇಲ್ಲಿ ಹಳ್ಳ ಹರಿದು ಹೋಗ್ಲಿಕ್ಕೆ ಬರ್ತೈತದ, ಅದು ಹಳ್ಳ ಹರಿದು ಹೋಗ್ಲಿಕ್ಕದ. ಅಲ್ಲೆಲ್ಲ ಮಕ್ಕಳು ಸ್ಕೂಲಿಂದ ಹೋಗೋದು ಬರೋದು 40 ಮನೆಗಳದಾವಂತ ಸರ್ ಆ ಕಡೆ. ಏನು ಸರ್? ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ್ರಿ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಶೈಲಾ ದೇವಪೂಜೆ ಅಂತ ಹೇಳಿ ಸರ್. ನಮಗೆ ಹಣಮಾಪುರ ಇತರ ಹಳ್ಳ ಸರ್ ನಮಸ್ತೆ ರೀ. ಸರಿ, ನಾವು ಎನ್ಎಚ್ಆರ್ಐಸಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯಿಂದ ಹಣಮಾಪುರ ಗ್ರಾಮದವರು ನಮಗೆ ನಮ್ಮ ಸಂಸ್ಥೆ ಕೇಳಿಸ್ತಿಲ್ರಿ ಸರ್ ರೀ. ಸರ್ ರೀ, ನಾವಿಲ್ಲಿ ಹಣಮಾಪುರ ನಾವು ಹ್ಯೂಮನ್ ರೈಟ್ಸ್ನಿಂದ ಬಂದಿದ್ದೀವಿ ಸರ್. ಎನ್ಎಚ್ಆರ್ಐಸಿ ನಾವು ಇಲ್ಲಿ ಬಂದೀವಿ. ಹಣಮಾಪುರ ಗ್ರಾಮದವ್ರು ಏನಾಗ್ಯದಲ್ಲ ನಮ್ಮ ಸಂಸ್ಥೆಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಸರ್.
ಆ ಮನವಿ ಏನೈತಿ ಅಂತಂದ್ರೆ ಅವ್ರಿಗೆ ಇಲ್ಲಿ ತುಂಬ ಸಮಸ್ಯೆಗಳು ಆಗ್ತಾ ಇದಾವ. ಏನಿಲ್ಲ ಹಳ್ಳ ಹರಿಲಿಕ್ಕತ್ತದಲ್ರಿ, ಹಳ್ಳ ಹರಿತದಲ್ಲ ಆಚೆ ಕಡೆ ಸೈಡಕ್ಕೆ 40 ಮನೆ ಅದಾವಂತ. 40 ಮನೆ ಇದ್ರೆ ಅಲ್ಲಿ ಮಕ್ಕಳೆಲ್ಲ ಈ ಕಡೆ ಸ್ಕೂಲಿಗೆ ಬರಬೇಕಾದ್ರೆ ಅವ್ರಿಗೆ ತುಂಬ ತೊಂದರೆ ಆಗ್ಲಿಕ್ಕತ್ತದಂತ್ರಿ ಸರ್. ಹಾಂ ಮತ್ತು ಹಾಂ ಹಾಂ ಬಂದು ಹಾಂ ಸರ್ ಸ್ವಲ್ಪ ಇಮಿಡಿಯೇಟಾಗಿ ಕೆಲಸ ಆಗ್ಬೇಕು ಸರ್. ಯಾಕಂದ್ರೆ ಅಲ್ಲಿದು ಏನಾಗ್ಬಿಟ್ಟದ್ರಿ ಮೊನ್ನೆ. ಹಾಂ ರೀ ಸರ್. ಹಾಂ ಸರ್. ಹಾಂ ಸರ್ ಒಂದು ಸ್ವಲ್ಪ ಹಿಂಗೆ ಸ್ಕೂಲ್ ಟೈಪ್ ನೀವು ಮಾಡಿದ್ರೂ ಬರ್ತದ್ರಿ ಸರ್ ಅವ್ರಿಗೆ. ಯಾಕಂದರೆ ಮಕ್ಕಳು ಮೊನ್ನೆ ಕೊಚ್ಕೊಂಡು ಹೋಗ್ತಾ ಇದ್ದ ಮಗುವನ್ನು ಒಂದು ಮಗು ಹಿಡ್ದದಂತ. ಆ ಹುಡುಗಿ ಎಲ್ಲರೂ ಕೊಚ್ಕೊಂಡು ಹೋಗಿತ್ತಂದ್ರೆ ಅದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಹೇಳ್ರಿ ಸರ್ ನೋಡೋಣ. ಒಂದು ಹುಡುಗಿ ಪ್ರಾಣ ಹೋಗ್ತಿತ್ತಲ್ರಿ ಸರ್ ರೀ. ಅದು ಅಲ್ಲ ಸರ್, ಅಲ್ಲಿ ಇದ್ರು ಇಲ್ಲ ಸರ್, ಅಲ್ಲಿ ಈಗಾಗಲೇ ಬ್ಯಾಗ್ ನೇತಾಡ್ಲಿಕ್ಕತ್ತದ್ರಿ ಸರ್ ರೀ. ಹಾಂ ಹೇಳಿ. ಹಾಂ ಹಾಂ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್ ಅದೇ. ಸರ್ ಆದಷ್ಟು ಬೇಗ ಆಗಲ್ರಿ ಸರ್. ಆಗಲಿಲ್ಲ ಅಂದ್ರೆ ಮತ್ತೆ ನಾವು ನಿಮ್ಗೆ ಕಾಲ್ ಮಾಡ್ಬೇಕಾಗ್ತದೆ ಸರ್.